ಈ ಹಿಂದೆ ಮಾಡಿರೋ ವಿಡಿಯೋದಲ್ಲಿ ಬಸಳೆ ಸೊಪ್ಪಿನ ಬಗ್ಗೆ ನಿಮಗೆಲ್ಲ ಹೇಳಿದ್ದೆ ಮತ್ತು ತೋರಿಸಿದ್ದೆ ಕೂಡ. ಈಗ ಬಸಳೆ ಸೊಪ್ಪನ್ನ ತೆಗೆದುಕೊಂಡು ಅದನ್ನು ಕ್ಲೀನಾಗಿ ತೊಳೆದುಕೊಂಡು ಅದನ್ನು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ. ಅದು ಹೆಚ್ಚಿದ ಮೇಲೆ ನಾವು ಅದನ್ನ ಏನೇನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಈಗ ಬೇಳೆಯನ್ನು ತಗೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ. ಆ ಬೇಳೆಗೆ ಮತ್ತೆ ಟೊಮೊಟೊ ತೆಗೆದು ಟೊಮೊಟೊ ಸಣ್ಣಗೆ ಹೆಚ್ಚಿಕೊಳ್ತಾ ಇದ್ದೀನಿ. ಆ ಹೆಚ್ಚಿದಂಥ ಟೊಮೊಟೊಯನ್ನು ಒಂದು ಕುಕ್ಕರ್ನಲ್ಲಿ ಟೊಮೊಟೊ, ಬೇಳೆ, ಸೊಪ್ಪು ಮತ್ತು ಸ್ವಲ್ಪ ಎಣ್ಣೆ, ಅರಿಶಿನ ಇದೆಲ್ಲದನ್ನು ಹಾಕಿ ಕುಕ್ಕರ್ನ ಮುಚ್ತಾ ಇದ್ದೀನಿ. ಕುಕ್ಕರ್ 6 ಸೀಟಿ ಹೊಡೆದ ನಂತರ ಅದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಂತಹ ಪದಾರ್ಥಕ್ಕೆ ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಉಪ್ಪನ್ನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈ ಉಪ್ಪು ಹಾಕಿದ ತಕ್ಷಣ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಅರಿಶಿಣ ಹಾಕಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದು ಕಾದ ನಂತರ ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಬೇಯಿಸಿದಂಥ ಬೇಳೆಗೆ ಅದನ್ನು ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿಯಾದ ಬಸಳೆ ಸೊಪ್ಪಿನ ಸಾಂಬಾರು ರೆಡಿ.